ನಮಸ್ಕಾರ ರೀ ಎಲ್ಲರಿಗೂ. ಸಮಾಜ ಸೇವೆ ಮಾಡುವ ವಿಡಿಯೋ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತೈತೆ ರೀ. ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿರಿ. ಮತ್ತು 4 ಜನಕ್ಕೆ ಮಾತ್ರ ತಪ್ಪದೆ ಶೇರ್ ಮಾಡಬೇಕು. ಯಾಕಂದ್ರೆ ನೀವು ಮಾಡೋ ಸಪೋರ್ಟಿಂದ ನನಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ನಡ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಮುಂಜಾನೆ ಜಲ್ದಿ ಎದ್ದು ಒಂದು ಕಿರಾಣಿ ಅಂಗಡಿಗೆ ಹೋಗಿ ಒಂದಿಷ್ಟು ಕಿರಾಣಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಒಂದು ಸ್ಲಮ್ಮಿಗೆ ಹೋಗಿವಿ. ಅಲ್ಲಿ ಒಂದು ಫ್ಯಾಮಿಲಿಗೆ ಮೀಟ್ ಆಗಿವಿ. ಇದು ಅವರ ಗುಡಿಸಲು ರೀ. ನಾನು ಅವರ ಜೊತೆ ಮಾತಾಡಕತ್ತಿದ್ದೆ ರೀ. ಏನಂತ ಮಾತಾಡಕತ್ತಿದ್ದೆ ಅಂದರೆ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೆ. ಎಷ್ಟು ಜನ ಈ ಮನೇಲಿ ಇರ್ತೀರಿ ಮತ್ತು ನಿಮ್ಮ ಮಕ್ಕಳು ಎಷ್ಟು ಜನ, ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರಂತ ನಾನು ತಿಳ್ಕೊತಾ ಇದ್ದೆ ರೀ. ಅವ್ರು ಹೇಳಿದ್ರಿ, ಸ್ವಲ್ಪ ಕೇಳಿ ನೋಡ್ರಿ ಏನಂತ ಹೇಳಿದ್ರು ಅದ್ರ ಬಗ್ಗೆ. ಅದನ್ನೇ ನೀವು ಅವ್ರ ಬಾಯಿಲೆ ಕೇಳಿ ನೋಡಿ. ಅಣ್ಣ ನೋಡ್ರಿಪ್ಪ ಹೆಂಗ್ ರೆಡಿ ಆಗತ್ತಾನ. ಅಣ್ಣ ಎಲ್ಲಿಗಪ್ಪ ಹೊಂಟಿ? ಕೇಳಿದ್ರಲ್ರಿ ನೀವೇ ಅವ್ರ ಬಾಯಿಲೆ. ನಾವು ಭಾಳ ಖುಷಿಯಾಗಿದ್ದೀವ್ರಿ, ಹಂಗೇನು ತೊಂದರೆ ಇಲ್ಲ ಅಂತಂದರು. ಅದೇ ಬೇಕಲ್ರಿ ಎಲ್ಲರಿಗೆ ಲೈಫಲ್ಲಿ ಖುಷಿ ಮುಖ್ಯ. ಯಾಕಂದರೆ ಸತ್ತ ಮೇಲೆ ಯಾರು ಏನು ತೊಗೊಂಡು ಹೋಗಕ್ಕೆ ಆಗಲ್ಲ. ಅದಕ್ಕೆ ಹೇಳೋದು, ಖುಷಿಯಾಗಿರ್ರಿ. ಒಂದೊಂದು ನಿಮಿಷನೂ ಕೂಡ ಭಾಳ ಇಂಪಾರ್ಟೆಂಟ. ಖುಷಿ ಅಷ್ಟೇ ಇಂಪಾರ್ಟೆಂಟ. ಇನ್ನೊಂದು ಮಾತು ಹೇಳಿದ್ರಿ, ಅವರು ಭಾಳ ನೆಮ್ಮದಿಯಿಂದ ಜೀವನ ಮಾಡ್ತಾರಂತಲೂ ಕೂಡ ಹೇಳಿದ್ರಿ ನನಗೆ. ಯಾಕಂತಂದ್ರೆ ದೊಡ್ಡವರು ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರ ಅಂತಂದ್ರೆ, ಎಷ್ಟೇ ದುಡ್ಡು ಇದ್ದರೂ, ಎಷ್ಟೇ ರೊಕ್ಕ ಇದ್ದರೂ ಏನು ಪ್ರಯೋಜನ, ಎಷ್ಟೇ ಶ್ರೀಮಂತಿದ್ರು ಏನು ಪ್ರಯೋಜನ, ಜೀವನೊಳಗೆ ನೆಮ್ಮದಿನೇ ಇಲ್ಲ ಅಂತಂದ್ರೆ. ಅರ್ಥ ಆಯ್ತು ಅನ್ಕೋತೀನಿ. ಇದು ರೀ ನಾವು ತಂದಿರೋ ಕಿರಾಣಿ ಮೆಟೀರಿಯಲ್ ರೀ. ನಮ್ಮ ಪ್ಲ್ಯಾನ್ ಪ್ರಕಾರ ಒಬ್ರಿಗೆ ಕೊಡಬೇಕಂತ. ಆದ್ರೆ ಅವ್ರು ಹೇಳೋದು ಬೇರೆಯೇ. ಇಲ್ಲ ರೀ, 4 ಜನ ಕೊಡ್ರಿ, ನಾವು 4 ಜನ ಹಂಚ್ಕೊತಿದ್ದೀವಿ ಅಂತ ಹೇಳಿದ್ರು. ಸರಿ ರೀ ಆಯ್ತು ಅಂತ ಕರಿ ಅಂದೆ. ಕರೆಯೋಕ್ಕಿಂತ ಮುಂಚೆ ನನಗೊಂದು ಡೈಲಾಗ್ ನೆನಪಾಯಿತು, ಅದನ್ನು ನೋಡಿ ಫಸ್ಟ್. ಅಮ್ಮಮ್ಮ, ನಿಮ್ಮ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ 4 ಜನ ಜೊತೆ ಹಂಚ್ಕೊಂಡು ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ. ನೀವು ಒಳಗಡೆ ಬಾಪ. ಕೇಳಿದ್ರಲ್ಲ ನೀವೇ ಅವರಲ್ಲಿ ಎಂಥ ಗುಣ ಐತಂತ. ಮಾಡೋ ಉದ್ದೇಶ ಸಮಾಜ ಸೇವೆ ಐತಿ. ಅಂದ್ರೆ ಯೂಟ್ಯೂಬ್ ಚಾನಲ್ ಸಾಂಗ್ ಐತಿ. ಅದು ಮಾಡೋ ಉದ್ದೇಶ ಸಮಾಜ ಸೇವೆ, 4 ಜನ ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶ. ಮತ್ತು ಯಾವುದೋ ಒಂದು ಇಂಟೆನ್ಷನ್ ನಮಗೇನಿಲ್ಲ ರೀ. ನೆಕ್ಸ್ಟ್ ಏನಂದರೆ ಇದು ನೋಡಿ 4 ಜನ ಕಲೀಲಿ ಅಂತೇಳಿ ಅಷ್ಟೇ. ಅದಕ್ಕಾಗಿ ನಮ್ಮ ಕೈಲಿ ಆದಷ್ಟು ನಾವು ಕೊಡಾಕ್ತೀವಿ. ಖುಷಿ ಅನ್ನಿಸ್ತಾರೆ ಏನು ಮಾಡೋದು ಉದ್ದೇಶ ಅಂದರೆ ಇಲ್ಲಿ ಎಷ್ಟು ಮಕ್ಕಳು ಜನ ಎಲ್ಲ ಇದೆ ಅಂದ್ರೆ ಇದೆ ಡಬ್ಬಿ ಹಚ್ಕೊಂಡು ಬರೋದು, ಬಾಟ್ಲಿ ಹಚ್ಕೊಂಡು ಬರೋದು, ಈಗ ಮಾಡ್ಕೊಂಡು ಇದೆ. ಏನು ಉಳಿತದ್ರಿ ನಿಮಗೆ? ಏನು ಉಳಿಯಲ್ಲ, ಒಟ್ಟು ಏನು ಉಳಿಯಲ್ಲ. ಉಳಿತದೆ ಅಟ್ಟೆ ನಿಮ್ಗೆ ಯಾರು ಬಂದು ಕೊಟ್ಟಾರೇನು? ಯಾರು ಕೊಟ್ಟಿರಿ? ಇನ್ನು 2-3 ಸಲ ನಿಮ್ಗೆ ಹತ್ರ ಬಂದು ಎಲ್ಲ ಏನು ಕೊಟ್ಟಿರಿ? ಯಾರು ಬಂದ? ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ಇಲ್ರಿ. ಆಧಾರ್ ಕಾರ್ಡ್ ಎಲ್ಲ ಕಾರ್ಡ್ ಒಂದೇ ಇದೆ. ಹೋಗಿ ಬೇಡ್ಕೊಂಡು ದಿನಾನೇ ಎಲ್ಲ ಬರ್ತೈತಿ. ರೇಷನ್ ಕಾರ್ಡ್ ಇಲ್ರಿ.
ನಾನೇನು ಹೇಳಕತ್ತೀನಿ ಸ್ವಲ್ಪ ಕೇಳಿ ನೋಡ್ರಿ. ಯಾವುದೇ ರೀತಿ ನಾಯಕತ್ವ ನಾನು ತೋರ್ಸಕ್ಕಲ್ರಿ ನಾನು ಇದು ಮಾಡಾಕತ್ತಿದ್ದು, ಮತ್ತು ನಾನು ಭಾಳ ಶ್ರೀಮಂತ ಇದ್ದೀನಿ ಅಂತಲೂ ತೋರ್ಸಕ್ಕಲ್ರಿ ನಾನು ಇದು ಮಾಡಾಕತ್ತಿದ್ದು. ನನ್ನ ಹತ್ರ ಭಾಳ ರೊಕ್ಕ ಅದಾವಂತನೂ ಅಲ್ಲರಿ ನಾನು ಇದು ವಿಡಿಯೋ ಮಾಡಾಕತ್ತಿದ್ದು. ಒಂದೇ ಉದ್ದೇಶ, ನನ್ನ ಖುಷಿಗೋಸ್ಕರ. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋ ನೋಡಿ 4 ಜನ ನೋಡಿ ಕಲೀಲಿ ಅಂತ. ಯಾಕಂದ್ರೆ ಸ್ವಾರ್ಥಗಳಿದ್ದಂಥ ಪ್ರಪಂಚ ಇದು. ಸತ್ತ ಮೇಲೆ ಯಾರೂ ಏನು ತೊಗೊಂಡು ಹೋಗೋಕ್ಕಾಗಲ್ಲ. ಸಣ್ಣ ಪುಟ್ಟ ಬಡವರಿಗೆ ನೀವು ಮಾಡೋ ಹೆಲ್ಪಿಂದ ಒಂದೇನೋ ಖುಷಿ, ಅವ್ರಿಗೂ ಖುಷಿ ಇರ್ತೈತ್ರಿ. ಕೊಟ್ಟು ನೋಡಿರಿ, ನಿಮಗೂ ಕೂಡ ಖುಷಿ ಇರ್ತೈತ್ರಿ. ಯಾಕಂದ್ರೆ ನಾನು ಆ ಖುಷಿನ ಅನುಭವಿಸೀನಿ. ಇಷ್ಟೇ ನನ್ನ ಉದ್ದೇಶ. ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಮಾಡಾಕತ್ತೀನಿ ಅಷ್ಟೇ.